ಹಲೋ ಹಲೋ ವಿವೇಕ್, ಹೇಗಿದ್ದೀರಿ? ಮೇಡಮ್, ನಾವು ನಿನ್ನೆ ಮನೆ ಹೋಗಿದ್ದೀವಿ ಮೇಡಮ್. ಎಲ್ಲರೂ ಅಪ್ಪಾಜಿ ಮತ್ತು ನಮ್ಮ ಮಾಮಾಗರು ಆರಾಮಿಲ್ಲಾರ್ದಕ್ಕೆ ಹುಬ್ಳಿಗೆ ಹೋಗಿದ್ರಿ ಮೇಡಮ್. ಅವ್ರು ಹೊಳಿ ಬರೋವಾಗ ಇವರು ಪ್ರಕಾಶ್ ಗೌಡ ಮತ್ತು ಅರುಣ್ ಗೌಡ ಅಂತಂದು ಒಂದು 3 ಜನ 4 ಜನ ಟ್ಯಾಕ್ಟ್ರಿಲಿಂತ್ರ ಬಂದು ಅಪ್ಪಾಜಿಯರಿಗೆ ಗುದ್ದಿ ಮೇಡಮ್. ಅಪ್ಪಾಜಿಯರು ಓಡೋಗ್ಯಾರ ಮೇಡಮ್ ಇಬ್ಬರು. ಆಮೇಲೆ ನಮ್ಮ ಅಮ್ಮ ಫೋನ್ ಹಚ್ಚಿದ್ದಕ್ಕೆ ಯಾರೋ ನಮ್ಮ ಗಾಡೀಲಿ ಗುದ್ದಾರ ಅಂತ ಹೇಳಿದ್ದಕ್ಕೆ ನಾವು ಹೋದೆ ಮೇಡಮ್. ಅಲ್ಲಿ ನಮ್ಮ ಅಣ್ಣನ ಜೊತೆ ಹೋಗಿಂದ ಅಲ್ಲಿ ಗಾಡಿ ಒಂದು ಐತೆ ಮೇಡಮ್. ಅವ್ರು ಯಾರು ಇದ್ದಿದ್ದಿಲ್ಲ, ಯಾರು ಗುದ್ದಾರ ಅಂತಂದು ನಿಂತೆ ಮೇಡಮ್. ಅವ್ರು ಒಮ್ಮೆ ತೋಟದಾಗಿಂತ್ರ ಇದು ಕೊಂದ್ಲಿ ಅದು ಕುಡುಗೋಲು ಕಲ್ಲು ಪಲ್ಲು ತೊಗೊಂಡು ಹೊಡೆ ಮೇಡಮ್ ಅವ್ರು ನಮ್ಮನ್ನ. ನಾನು ನಮ್ಮ ಅಣ್ಣ ಇಬ್ಬರು ಕೂಡಿ ಇದು ತಪ್ಪಿಸ್ಕೊಂಡು ಬಂದ್ವಿ ಮೇಡಮ್. ನಾವು ಹುಬ್ಬಳ್ಳಿ ಸ್ಟೇಷನ್ಗೆ ಅಂತಂದ ಇಲ್ಲಿ ಮನೆಗೆ ಬಂದು ಮೇಡಮ್. ಇಲ್ಲಿ ನಮ್ಮ ಊರಂತರ ನಮ್ಮ ದರ್ಗಾ ಅಂತ ಐತೆ ಮೇಡಮ್. ಅಲ್ಲಿ ನಮ್ಮ ಅವ್ವಾರು ನೋಡ್ದಾರ ಮೇಡಮ್. ತಲೆಗೆ ಹೊಡೆದು ನಮ್ಮ ಮಮ್ಮಿ ಅಲ್ಲೇ ಬಿದ್ದಾಳೆ ಮೇಡಮ್. ಇಲ್ಲಿ ಮನೆಯಿಂದಲ್ಲಿ ಬಂದು ನನ್ನ ಹೆಂಡತಿಗೆ 7 ತಿಂಗಳು ಸರ್. ಆಕಿ ತಪ್ಪಿಸ್ಕೊಂಡು ಓಡಿ ಬರಾಕಂತಂದು ಅಲ್ಲಿ ಟ್ಯಾಕ್ಟ್ರಿ ಅಂತಲ್ಲಿ ತೆಳಗೆ ಹಾಕೊಂಡು ಕಾಲ ಹಾಕೊಂಡು ಕೊಡ್ಲಿಲ್ಲೇ ಕಬ್ದಾರ ಸರ್ ಆಕಿನ. ಮತ್ತು ನಮ್ಮ ತಂಗ್ಯಾರನ್ನ, ನಮ್ಮ ಮಮ್ಮಿ, ನಮ್ಮ ದೊಡ್ಡಪ್ಪರ್ನ ಎಲ್ಲಾರನ್ನೂ ಹೊಡೆದಾರ ಮೇಡಮ್. ಮಾನ್ಯಾಳನ್ನ ಯಾವ ಸ್ಥಿತಿಯಲ್ಲಿ ನೋಡಿದ್ರ ಆಮೇಲೆ? ನಮ್ಗೆ ಅವಳು ಸ್ವಲ್ಪ ಇದ್ದ ಮಾನ್ಯ ಇಲ್ಲ ಅಂತಂದ ಕೇಳಿಸ್ಕೊಂಡಿದ್ದು ಮೇಡಮ್. ಅಲ್ಲಿ ಮಟ ನಾನು ನೋಡೇ ಇಲ್ಲ ಮೇಡಮ್. ಆಗಲ್ಲೇ ನೋಡಿದ್ದು ಮೇಡಮ್ ನಾನು. ಎಲ್ಲೆಲ್ಲಿ ಹೊಡೆದಿದ್ರಿ ಮಾನ್ಯ? ಇಲ್ಲ ಕುತ್ತಿಗೆಗೆ ಹೊಡೆದಿದ್ರು ಮೇಡಮ್. ಕೊಡ್ಲಿ ತಗೊಂಡು. ನೀವು ಅಂದ್ರೆ ಬಂದು ನೋಡಿದಾಗ ಜೀವ ಐತ್ರಿ? ಇಲ್ಲಿ ಬಂದು ನಾನು 112 ಫೋನ್ ಮಾಡಿದ್ದೆ ಮೇಡಮ್. ಅವ್ರು ಇಲ್ಲಿ ಬಂದೊಳಗೆ ಎಲ್ಲ ಆಂಬುಲೆನ್ಸ್ ಕರೆಸಿ ಇದಕ್ಕೆ ಕಳ್ಸ್ಯಾರ ಮೇಡಮ್. ಅವರು ವಿವೇಕಾನಂದ ಹಾಸ್ಪಿಟ್ಲಿಗೆ ಮೇಡಮ್. ಅಲ್ಲ, ನೀವು ನೋಡಿದ್ರಿ ಅಕಿನ? ನೀವು ನೋಡಿದ್ರಿ ಹೊಡೆದಾಗ ನೀವು ಇಲ್ಲ ಇದ್ರಿ? ಮೇಡಮ್, ಇಲ್ಲ ಮೇಡಮ್. ಇಲ್ಲಿ ನಮ್ಮ ದೊಡ್ಡಮ್ಮ ಇಲ್ಲ ಮೇಡಮ್. ಅಲ್ಲ, ನೀವು ನೋಡ್ಲೇ ಇಲ್ಲ ಒಟ್ಟು? ನೀವು ಹೊಡೆದಾಗ ನೋಡೇ ಇಲ್ಲ? ಕ್ಯಾಮ್ರಾ ಒಳಗೆ ರೆಕಾರ್ಡ್ ಆಗಿತ್ತು ಮೇಡಮ್. ಅಲ್ಲ, ನೀವು ಕ್ಯಾಮ್ರಾ ಒಳಗೆ ರೆಕಾರ್ಡ್ ಆಗಿ ಮತ್ತೆ ನೀವು ಮಾನ್ಯ ನೋಡಿದ್ದೆ ಯಾವಾಗ? ಮಾನ್ಯನ ಏನು ಬಿಟ್ಟು ಹೋಗಿಂದ ಹೊಳ್ಳಿ ನಾನು ನೈಟ್ ಎಲ್ಲ ಪೂರ್ತಿ ಸ್ಟೇಷನ್ ಒಳಗೆ ಇಟ್ಕೊಂಡಿದ್ರಿ ಮೇಡಮ್. ಅವ್ರು ನನ್ನ ಒಟ್ಟು ಅವ್ರು ಬದುಕಿದ್ದಾಗ ನೋಡೇ ಸಿಗಮಟ ಇಲ್ಲ ನೀವು? ಇಲ್ಲ ಮೇಡಮ್. ಜೀವ ಇದ್ದಾಗ ನೋಡ್ಲೇ ಇಲ್ಲ? ಇಲ್ಲ ಮೇಡಮ್, ನೋಡಲೇ ಇಲ್ಲ ಮೇಡಮ್ ನಾನು. ಅಲ್ಲ, ಎಷ್ಟು ಒದ್ದಾಡಿರ್ಬೇಕಾಕಿ, ಎಷ್ಟು ಜೀವ ತೊಂದರೆ ಆಗಿರ್ಬೇಕು ಮೇಡಮ್. ಅವ್ರ ಅಪ್ಪನ ಮೇಡಮ್ ನನ್ನ ಹೆಂಡತಿ 7 ತಿಂಗಳು ಮೇಡಮ್. ಆಕಿ ಓಡಾಡಿದ್ರು ಅಂಗಳು ತುಂಬ ಓಡಾಡಿಸಿದ ಮಾಡ್ರಿ ಮೇಡಮ್. ಅಷ್ಟು ಓಡಾಡ್ಸ್ಕೊಡ್ದಾರ? ಕ್ರೂರವಾಗಿದ್ದು ಮಾಡ್ರಿ ಮೇಡಮ್. ಇಲ್ಲಿ ನೋಡಕ್ ಆಗತ್ತಿಲ್ಲ ಮೇಡಮ್ ಬಾಗ್ಲನ್ನ. ಎಲ್ಲಾ ಕಡೆ ರಾಮ ರಕ್ತ ಏನ್ರಿ? ಹಾ ಮೇಡಮ್, ಪೂರ್ತಿ ಸಿಕ್ಕಾಪಟ್ಟಿ ಬ್ಲಡ್ ಹೋಗೈತೆ ಮೇಡಮ್ ಅವ್ರದ್ದು. ಅಲ್ಲಿ ನಮ್ಮೆಲ್ಲ ಹಂಗ ಇದು ಮಾಡಿದ್ರಿ ಮೇಡಮ್. ಅಲ್ಲ, ನಾನು ಅವ್ರನ್ನ ಚೆಕಪ್ ಮಾಡ್ಸಕಂತಂದು ಬಂದಿದ್ದು ಮೇಡಮ್. ನಾನು 1-2 ಡಾಕ್ಯುಮೆಂಟ್ಸ್ ಸಂಬಂಧ ಅಷ್ಟೇ 1-2 ದಿನ ಎಕ್ಸ್ಟ್ರಾ ಉಳಿದೆ ಮೇಡಮ್ ನಾನು ಇಲ್ಲಿ. ಅವರು ಎಲ್ಲ ಬಂದು ಹೋಗಂತ ಇದ್ದೆ ಮೇಡಮ್. ನಾನು ಅವಾಗೆಲ್ಲ ಸುಮ್ಮನೆ ಇದ್ದೆ. ನಿನ್ನೆ ಏಕಾಏಕಿ ಒಮ್ಮೆ ಹಂಗೆ ಅಟ್ಯಾಕ್ ಮಾಡಿದ್ರಿ ಮೇಡಮ್ ಅವ್ರ ಮೇಲೆ. ಅಲ್ಲ, ಅವ್ರ ಮನೆಗೆ ಅವ್ರ ತಾಯಿ ಅಥವಾ ಅವ್ರ ಮನೆಗೆ ಯಾರು ಹೆಣ್ಮಕ್ಳು ಇಲ್ಲೇನು ಮಾನ್ಯ? ಅದಾರ ಮೇಡಮ್. ಎಲ್ಲಾರು ನಿನ್ನೆ ಸಪೋರ್ಟ್ ಮಾಡ್ರಿ ಮೇಡಮ್. ಅವ್ರಿಗೆ ಎಲ್ಲಾರು ಅದಾರ ಮೇಡಮ್. ಅಲ್ಲ, ಏನ್ ಸಿಕ್ತು ಈಗ ಅವ್ರಿಗೆ? ಏನ್ ಸಿಕ್ತ? ಅಲ್ಲ, 7 ತಿಂಗಳು ಗರ್ಭಿಣಿ ಇದ್ದಾಳ ಅನ್ನೋದು ಕಣ್ಕಂಡಿಲ್ಲೇನು? ಹಾ ಮೇಡಮ್, ಅವ್ರಿಗೆ ಜಾತಿ ಅನ್ನೋದು ಭಾಳ ಇತ್ತು ಮೇಡಮ್. ಅವ್ರಿಗೆ ಅವ್ಳು ಹೇಳಿದ್ಲು ಮೇಡಮ್, ನಿಮ್ದೇನು ಬೇಡ, ನನಗೆ ಹೊಲ ಬೇಡ, ಏನು ಬೇಡ, ನಾನು ಅವನ ಜೊತೆ ಇರಾಕ್ ಬಿಡ್ರಿ ನೀವು ಅಂತಂದು ಕೈ ಮುಗಿದು ಹೇಳಿ ಬಂದಾಳ ಮೇಡಮ್ ಸ್ಟೇಷನ್ ಒಳಗೆ. ಅವ್ರು ಸುಮ್ಮನೆ ಇದ್ದಂಗೆ ಮಾಡಿ ನಿನ್ನೆ ಮೇಡಮ್ ನಮ್ಮ ತಂಗಿ ಮೇಡಮ್ 7 ವರ್ಷ ಮೇಡಮ್. ಆಕಿ ಕೈ ಮುರಿದಾರ ಮೇಡಮ್. ನಮ್ಮ ದೊಡ್ಡ ತಂಗಿಗೆ ತಲೆ ಹೊಡೆದಾರ ಮೇಡಮ್. ಬಿಡಿಸೊಳಕ್ಕೆ ಹೋಗಿದ್ದ ಮಮ್ಮಿನ ಇಲ್ಲಿ ದರ್ಗಾ ಕಡೆನ ಹೊಡೆದು ಹೋದಾರ ಮೇಡಮ್. ನಿನ್ನೆ ಇಷ್ಟು ಇದು ಮಾಡಿದ್ರು ಅಲ್ಲ ವಿವೇಕ್, ತುಂಬಾ ಕನಸು ಕಂಡಿದ್ರಿ ಅಂತ ಅನ್ಸುತ್ತಲ್ಲ ಮುಂದೆ ಮೇಡಮ್. ಜೀವನ? ಹೌದು ಮೇಡಮ್, ನಾವಿಬ್ರು ಸ್ಟಡಿ ಮಾಡ್ಕೋಬೇಕನ್ನೋದು ಭಾಳ ಇತ್ತು ಮೇಡಮ್. ಇನ್ನು ಇಲ್ಲ ಹಂಗಿರ ನಾವು ಯಾರಿಗೆ ಇದು ಮಾಡಂಗೆ ಇರೋದು ಬೇಡ ಅಂತಂದು ಭಾಳ ಕನಸಿತ್ತು ಮೇಡಮ್ ನಮ್ದು ಇಬ್ಬರದು. ಅದನ್ನೆಲ್ಲ ಹಾಳು ಮಾಡಿದ್ರು ಮೇಡಮ್. ನನ್ನ ಲೈಫ್ ಒಂಥರ ಎಂಡ್ ಆದಂಗೆ ಮಾಡಿದ್ರು ಮೇಡಮ್ ಅವರು. ಮಾನ್ಯ ಇಲ್ಲದ ನಿಮ್ಮ ಜೀವನ ಇರುತ್ತೆ ಮತ್ತೆ?
ಮೇಡಮ್ ಎಲ್ಲ ನನ್ನ ತಪ್ಪಿದ್ರು ಅದನ್ನ ಸರಿ ಮಾಡ್ಕೊಂಡು ಇರ್ತಿಲ್ಲ ಮೇಡಮ್ ಆಕಿ. ನಂದು ತಪ್ಪಿದ್ದು ನಾನು ಅವ್ಳಿಗೆ ಬೆದ್ರು ಸುಮ್ಮನೆ ಇರ್ತಿಲ್ಲ ಮೇಡಮ್. ನೀನು ಸಿಟ್ಟಿನೊಳಗೆ ಹಂಗೆ ಮಾತಾಡ್ತೀಯ ಹಂಗೆ ಹಿಂಗೆ ಅಂತಂದು ಎಲ್ಲ ಮತ್ತೆ ನನಗೆ ಸಮಾಧಾನ ಮಾಡಕ್ಕೆ ಮೇಡಮ್ ಆಕಿ. ಹಿಂಗೆ ಮಾಡಿದ್ರಿ ಮೇಡಮ್ ನನಗೆ ಈಗ ಇಲ್ಲಿ ನಿಂದ್ರದ ಆಗತ್ತಿಲ್ಲ ಮೇಡಮ್. ಇಲ್ಲಿ ಟ್ಯಾಕ್ಟ್ರಿ ಈಗ ಗಾಲಿಗೆ ಅದು ರಗತ್ ಸಿಡ್ದೋಗಿತ್ತು ಮೇಡಮ್. ಹಂಗೆ ಮಾಡ್ಯಾನ ಮೇಡಮ್. ಕೊಡ್ಲಿ ತೊಗೊಂಡು ಕುತ್ತಿಗೆಗೆ ಹೊಡೆದಾರ ಮೇಡಮ್. ಮಗುನೂ ಹೊಟ್ಯಾಗ ಸತ್ತೈತೇನು? ಹಾಂ ಮೇಡಮ್, 7 months ಮೇಡಮ್. ಮೊನ್ನೆ ಚೆಕಪ್ ಮಾಡಿಸಿದಾಗ ಇಲ್ಲ ಪಾಪುನ ಹೆಲ್ತ್ ಚಲೋ ಐತಿ, ಹುಡುಗಿದು ಹೆಲ್ತ್ ಚಲೋ ಐತಿ, ಆರಾಮಿರಿ ನೀವು ಅಂತಂದು ಹೇಳಿ ಕಳ್ಸ್ಯಾರ ಮೇಡಮ್. ಮೊನ್ನೆ ಚಿತ್ರದುರ್ಗ ಒಳಗೆ ನಾನು ಚೆಕ್ ಮಾಡಿಸಿದಾಗ ಮೇಡಮ್. ಇವತ್ತು ಏಕಾಏಕಿ ಮನೆ ಇಲ್ಲ ಮೇಡಮ್. ಅಲ್ಲ, ಈ ಹಿಂದೆನೂ ಅಟೆಂಪ್ಟ್ ಮಾಡ್ಯಾರ ಅಂದಮೇಲೆ ನೀವು ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳೋದಿತ್ತು ಮೇಡಮ್. ನಾನು ಪೊಲೀಸಿಗೆ ಫೋನ್ ಮಾಡಿ ನಾನು ಹೋಗಿ ಇದು SP ಸರ್ ಕೂಡ ಹೋಗಿ ನಾವು ಊರಿಗೆ ಹೊಂಟೇವಿ ಸರ್ ಅಂತ ಹೇಳಿ ಬಂದು ಇದು ಮಾಡಿದ್ದೆ ಸರ್. ಫಸ್ಟ್ ಟೈಮ್ ಇದು ಮಾಡಿದ್ವಿ ಮೇಡಮ್ ನಾನು. ಹಾಂ. ಆಮೇಲೆ ಅಲ್ಲಿ ಹೋಗಿ ಮತ್ತೆ ಹೋಗಿ ನಾವು ಅವ್ರ ಮನೆ ಮುಂದೆ ಆಸೆ ಹೋಗ್ತಿದ್ದಿಲ್ಲ ಮೇಡಮ್. ಅವ್ರು ಏನಾರ ತಿಳ್ಕೊಂತಾರ ಏನಂತಂದು ನಮ್ಮ ಹಿಂಗೆ ಸೀದಾ ನಮ್ಮ ಮನೆ ತೆಳಗೆ ಆಸೆ ಹೋಗ್ಬಿಡ್ತಿದ್ವಿ ಮೇಡಮ್ ನಾವು. ಹಂಗೆಲ್ಲ ಸುಮ್ಮನೆ ಇದ್ದಿಷ್ಟು ದಿನ ಸುಮ್ಮನೆ ಇದ್ದು ನಿನ್ನೆ ಭಾಳ ಮೋಸ ಮಾಡಿದ್ರಿ ಮೇಡಮ್ ಅವ್ರು ನಮಗೆ. ಯಾರ್ಯಾರು ಬಂದಿದ್ರು ರೀ ಅವರು? ಮೇಡಮ್ ಪ್ರಕಾಶ್ ಗೌಡ ಮೇಡಮ್, ಅರುಣ್ ಗೌಡ ಅಂತಂದು ಒಬ್ಬರು ಮೇಡಮ್, ಅವ್ರ ಪ್ರೀತಮ್ ಗೌಡ ಅಂತಂದು ಒಬ್ಬರು ರೀ, ಮತ್ತು ಈರಪ್ಪ ಮತ್ತು ಮುಲ್ಕಪ್ಪ ಅಂತಂದು ಇಷ್ಟು ಜನ ಬಂದಾರ ಮೇಡಮ್. ಅವರು ನಮ್ಮ ದೊಡ್ಡಪ್ಪರು ಬಿಡಿಸುವಾಗ ಬಂದಾರ ಮೇಡಮ್. ನಮ್ಮ ದೊಡ್ಡಪ್ಪರು ತಲೆ ಎಲ್ಲ ಪೆಟ್ಟು, ನಮ್ಮ ಮಮ್ಮಿಯವ್ರು ICUದಾಗ, ನಮ್ಮ ದೊಡ್ಡಪ್ಪರು ICUದಾಗ ಅದಾರ ಮೇಡಮ್. ನಮ್ಮ ಅಪ್ಪಾಜಿ ಕಾಲು ಇದಾಗೈತೆ ಮೇಡಮ್, ಕಾಲು ತಲೆ. ನಮ್ಮ ಸಣ್ಣ ತಂಗಿ ಕೈ ಇದಾಗೈತೆ ರೀ ಮೇಡಮ್. ಅವ್ರಿಗೆ ಜಾತಿ ಬಿಟ್ಟು ಏನು ಕಂಡೇ ಇಲ್ಲ ಮೇಡಮ್. ಅದನ್ನು ನೋಡಿನೂ ಇಲ್ಲ ಮೇಡಮ್. ಅವ್ರ ಕರ್ಣೇನೂ ಬಂದಿಲ್ಲ ಅದು. ಹೆತ್ತ ಮಕ್ಕಳಿಗಿಂತ ಅವರಿಗೆ ಮರ್ಯಾದೆ ಹೆಚ್ಚಾಯ್ತು. ಹಾಂ ಮೇಡಮ್. ಅದು ಇವಾಗ ನೋಡಿ ಮೇಡಮ್ ಎಷ್ಟು ನಮ್ಮನ್ನು ಇದು ಮಾಡಿದ್ರಿ ಮೇಡಮ್ ಅವರು. ಮೇಡಮ್ ನಾವು ಚಲೋ ಜೀವನ ಕಟ್ಕೋಬೇಕು, ರೂಪಿಸ್ಕೋಬೇಕು ನಾವು. ಅದೇ ನಮ್ಮದು ಗುರುತಿಸ್ಕೋಬೇಕು ಅಂತಂದು ಇದು ಮಾಡತ್ತೀವಿ ಮೇಡಮ್. ನಾವು ಎಲ್ಲ ಇದು ಮಾಡಿದ್ರಿ ಮೇಡಮ್. ಕೊನೆಯದಾಗಿ ನೋಡಿದಾಗ ಏನು ಅನಿಸ್ತು ನಿಮಗೆ? ಮೇಡಮ್ ಅವ್ರ ಮನುಷ್ಯತನ ಇಲ್ಲ ಅನ್ನೋ ಲೆವೆಲ್ನಾಗ ಇದು ಮಾಡ್ರಿ ಮೇಡಮ್ ಅವ್ರು. ಇಲ್ಲಿ ನನಗೆ ನೋಡೋದು ಆಗತ್ತಿಲ್ಲ ಮೇಡಮ್. ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆದ್ರೆ ಸಾಕು ಮೇಡಮ್. ನನ್ನ ಹೆಂಡತಿ ಜನ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ನಾನು ಅನ್ಕೊಳ್ಳೋದೂ ಇಲ್ಲ ಮೇಡಮ್. ಅವ್ರು ಇನ್ನೂ ಭಾಳ ಬದುಕಬೇಕಲ್ಲವ್ರು ಮೇಡಮ್ ಅವರು. ಈ ವಿಚಾರದಲ್ಲಿ ನನಗೆ ನಿಮ್ಗೆ ಏನು ಹೇಳ್ಬೇಕಂತ ಗೊತ್ತಿಲ್ಲ ವಿವೇಕ್. ಆದರೆ ನೀವು ಒಬ್ಬ ದಲಿತರು ಅನ್ನೋ ಕಾರಣಕ್ಕೆ ಇದನ್ನ ಸಹಿಸ್ಕೊಳಕ್ಕಾಗದೆ ಹೆತ್ತ ತಂದೆನೇ ಹೆಂಡತಿ ಮತ್ತು ಹಾಂ ಮೇಡಮ್. ಹೊಟ್ಟೆಯಲ್ಲಿರುವಂತಹ ಮಗುನ ಕೊಚ್ಚಿ ಕೊಲ್ತಾನೆ ಅಂತಂದ್ರೆ ಈ ಸಮಾಜ ಇನ್ನೂ ಎಷ್ಟು ಕೆಟ್ಟತನದಿಂದ ಕೂಡಿದೆ. ನಾನು ಮೇಡಮ್ ನಿಮ್ಗೆ ಅವರು ಮೇಡಮ್ ಮುಸ್ಲಿಂ ಹುಡುಗಿನ ಲವ್ ಮಾಡಿ ಮೇಡಮ್ ಆ ಹುಡುಗಿ ಸಂಬಂಧ ಎಣ್ಣೆ ಕುಡಿದು KIMS ಇದು ಅಡ್ಮಿಟ್ ಆಗಿದ್ರಿ ಮೇಡಮ್ ಅವರು ಮೇಡಮ್. ಯಾರು? ಅವಾಗ ಅವ್ರು ಇದ್ದ ಪ್ರಕಾಶ್ ಗೌಡ್ರೆ ಮೇಡಮ್. ಅವಾಗ ಅವ್ರಿಗೆ ಯಾವ್ದು ಜಾತಿ ಅದು ಇದ್ದಿದ್ದಿಲ್ಲ ಮೇಡಮ್. ಈಗ ಅವ್ರ ಮಗಳು ಮಾಡಿಂದ ಅವ್ರಿಗೆ ಜಾತಿ ಬಂತು ಮೇಡಮ್. ಅದು ಅವಾಗ ಅವ್ರು ಮಾಡಿದ ತಪ್ಪಲ್ಲ ಮೇಡಮ್. ಪ್ರಕಾಶ್ ಗೌಡ ಯಾರು? ಅವರ ಒಂದು ಪ್ರಕಾಶ್ ಗೌಡ ಅನ್ನೋರ ಮೇಡಮ್ ಒಂದು ಮುಸ್ಲಿಂ ಹುಡುಗಿನ ಲವ್ ಮಾಡಿದ್ರಿ ಮೇಡಮ್ ಅವರು. ಯಾರು? ಮಾನ್ಯ ಅವ್ರ ಅಪ್ಪ? ಮಾನ್ಯವ್ರ ಅಪ್ಪ ರೀ ಮೇಡಮ್. ಅವಾಗ ಮುಸ್ಲಿಂ ಅವ್ರಿಗೆ ಹುಡುಗಿ ಜಾತಿ ಅನ್ನೋದು ಇದ್ದಿದ್ದಿಲ್ಲ ಮೇಡಮ್. ಅದಕ್ಕೆ ಅವರು ಅವಾಗ ಜಾತಿ ಎಣ್ಣೆ ಅವಾಗ ಕುಡಿದಿದ್ರಾ? ಜಾತಿ ಇದ್ದಿದ್ದಿಲ್ಲ ಮೇಡಮ್ ಅವ್ರು. ಮೇಡಮ್. ಓ, ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು ಒಬ್ಬ ಮುಸ್ಲಿಂ ಹುಡುಗಿನ ಲವ್ ಮಾಡಿದ್ದಕ್ಕೆ. ಮೇಡಮ್. ಅವ್ರಿಗೆ ಇದು ಜಾತಿ ಇದಾಗಂಗಿಲ್ಲ ಮೇಡಮ್ ಅವ್ರಿಗೆ. ಇವಾಗ ಇದು ತಪ್ಪು ಅನ್ಸೈತಿ ಮೇಡಮ್ ಅವ್ರಿಗೆ. ಅವ್ರ ತಾಯಿ ಯಾರಾದ್ರೂ ಬಂದಿದ್ರೇನ್ರಿ? ಮಾನ್ಯ ತಾಯಿ ಯಾರಾದ್ರೂ? ಯಾರು ಬಂದಿಲ್ಲ ಮೇಡಮ್. ಯಾರು ಇವತ್ತು ಊರಾಗ ಬಂದೈತಂದ್ರೆ ಒಬ್ಬರು ನೋಡಕ್ ಬಂದಿಲ್ಲ ಮೇಡಮ್. ಅವರು ಅಷ್ಟು ಕೆಟ್ಟದಾಗಿ ಮಾಡ್ರ ಅಂದ್ರೆ ಮೇಡಮ್ ಇಲ್ಲಿ ನಿಂತು ಊರಿನ ನೋಡಕ್ ಜನ ಏನ್ ಆಗತ್ತಿಲ್ಲ ಹೇಳ್ತಾರೆ ಮೇಡಮ್. ವಿವೇಕ? ಊರಿನ ಜನ ಏನ್ ಹೇಳ್ತಾರೆ? ನಾನು ಇಲ್ಲಿ ಇವಾಗ ಬಂದಾನ ಮೇಡಮ್. ಈಗ ಜಸ್ಟ್ ನನ್ಗೆ ಏನು ಗೊತ್ತಾಗಿಲ್ಲ ಮೇಡಮ್. ನಿನ್ನೆ ಮಾತ್ರ ಯಾರು ನನ್ನ ಹೆಂಡತಿ ಪೂರ್ತಿ ಇಡೀ ಅಂಗಳ ತುಂಬಾ ಇದು ಮಾಡ್ಯಾರ ಮೇಡಮ್. ಯಾರು ಹೆಲ್ಪ್ ಮಾಡಿಲ್ಲ ಮೇಡಮ್. ಆಕಿಗೆ ಈಗ ಓಡಾಡ್ಸಿ ನೀವು ಇದು ಮಾಡ್ರಿ ಮೇಡಮ್. ಆಕಿನ ಅಂದ್ರೆ ಯಾರು ಸಪೋರ್ಟ್ಗೆ ಬಂದಿಲ್ಲ ಊರಿನ ಜನ? ಯಾರು ಇಲ್ಲ ಮೇಡಮ್. ನನ್ನ ಹೆಂಡತಿ ಪೂರ್ತಿ ಅಂಗಳ ಎಲ್ಲ ಓಡಾಡ್ಯಾರ ಮೇಡಮ್. ನನ್ನ ಜನ್ಮ ಉಳಿಸ್ಕೋಬೇಕಂತಂದು ಒಬ್ಬರು ಬಂದು ಬಿಡಿಸ್ಕೊಂಡಿಲ್ಲ ಮೇಡಮ್. ಅವರು
ಒಬ್ರು ಬಿಡಿಸ್ಕೊಳಕ್ ಬಂದಿಲ್ಲ. ಯಾರು ಬಿಡಿಸುವಾಗ ಬಂದಿಲ್ಲ ಮೇಡಮ್ ಅವ್ರನ್ನ. ಅಲ್ಲ ಆ ಮೇಡಮ್ ನಾವ್ ಚಿತೆಗೆ ಎಷ್ಟೋ ನೀವೇ ಇದು ನೀವೇನ ಇಟ್ಕೊಂಡಿದ್ವಿ ಮೇಡಮ್. ಅಲ್ಲ ನಿಮ್ಮ ಹೆಂಡತಿ ಮತ್ತು ಮಗುವಿನ ಚಿತೆಗೆ ನೀವೇ ಅಗ್ನಿಸ್ಪರ್ಶ ಮಾಡಿದ್ರಾ ವಿವೇಕ? ಮೇಡಮ್ ಹಾ ಮೇಡಮ್. ಅಲ್ಲ ನೀವೇ ಚಿತೆಗೆ ಅಗ್ನಿಸ್ಪರ್ಶ ನೀವೇ ಮಾಡಿದ್ರಾ? ಹಾ ಮೇಡಮ್ ಇವಾಗ ಇದು ಮಾಡಿದೆ ಮೇಡಮ್. ಎಷ್ಟು ಹೊಟ್ಟೆ ಉರಿಯುತ್ತಲ್ರಿ ಮೇಡಮ್ ನಾನು 7 ಮಂತ್ ಪ್ರೆಗ್ನೆಂಟ್ ಇದ್ದವಳ ಮೇಲೆ ಆ ಥರ ಹಲ್ಲೆ ಮಾಡ್ತಾರಂದ್ರೆ ಏನಂತ ತಿಳ್ಕೊಬೇಕು ಮೇಡಮ್. ಅದನ್ನ ಅಲ್ಲಿ ನೋಡಕ್ಕೂ ಆಗ್ಲಿಲ್ಲ ಮೇಡಮ್ ನನಗೆ. ಭಾಳ ಪ್ರೀತಿ ಮಾಡ್ತಿದ್ರು ನಿಮ್ಮನ್ನ ಅನ್ಸುತ್ತಲ್ವ, ಅದಕ್ಕೆ ಎಲ್ಲಾರನ್ನೂ ಬಿಟ್ಟು ಬಂದ್ರು. ಮೇಡಮ್ ನಾವು ಎಷ್ಟೋ ಕನಸ್ಕೊಂಡಿದ್ವಿ ಮೇಡಮ್. ಅದೆಲ್ಲ ಈಗ ನೀರೊಳಗೆ ಹಾಕ್ದಂಗೆ ಆಯ್ತು ನಮ್ದು. ನಾವು ಬ್ಯಾಡ್ ಅಂತಂದು ಬಿಟ್ಟಿದ್ಮೇಲೆ ಅವ್ರು ಬ್ಯಾಡ್ ಅಂತಂದು ಬಿಟ್ಟು ಸುಮ್ಮನೆ ಇರಲಿಲ್ಲ ಮೇಡಮ್ ಅವರು. ಹಾಂ ನಾವು ಸ್ಟೇಷನ್ ಒಳಗೆ ಎಲ್ಲ ಸ್ಟೇಟ್ಮೆಂಟ್ ಮಾಡ್ಕೊಂಡು ಬಂದು ಎಲ್ಲ ಇದು ಮಾಡಿದ್ರು ಸುಮ್ಮನೆ ಬಿಡಲೇ ಇಲ್ಲ ಮೇಡಮ್ ಅವ್ರು. ಮತ್ತು ಹುಡುಗಿನೇ ಹೇಳಿದಾಳೆ ಮೇಡಮ್ ನನಗೆ ಅವನ ಬೇಕು ನೀವು ಬ್ಯಾಡ್ ಅಂತಂದು ಎಲ್ಲ ಹೇಳಿದ್ರು ಮೇಡಮ್. ಮತ್ತೆ ನಿನ್ನೆ ಆ ಥರ ಮಾಡ್ಯಾರ ಮೇಡಮ್ ಅವರು. ಸರಿ ವಿವೇಕ್, ಥ್ಯಾಂಕ್ ಯು. ತಾವು ಎಷ್ಟೊತ್ತು ಗ್ಯಾರಂಟಿ ಇಂತಹ ಅಪರಾಧಗಳಿಗೆ, ಮರ್ಯಾದಾ ಹತ್ಯೆ ಅಥವಾ ಅವಮಾನದ ಹತ್ಯೆ ಅನ್ನುವಂತಹ ಅಪರಾಧಗಳಿಗೆ ಒಂದು ಪ್ರತ್ಯೇಕವಾದಂತಹ ಕಾನೂನುಗಳಿಲ್ಲ. ಇದನ್ನು ಕೊಲೆ ಅಂತಲೇ ದಾಖಲಿಸಿಕೊಳ್ಳಲಾಗುತ್ತೆ. ಇಂತಹ ಘಟನೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಇದಕ್ಕೆ ಪ್ರತ್ಯೇಕವಾದಂಥ ಕಾನೂನಿನ ಅಗತ್ಯ ಇದೆ ಅಂತ ಅನಿಸುತ್ತೆ. ಇದಕ್ಕೆ ಪ್ರತ್ಯೇಕ ಕಾನೂನುಗಳನ್ನು ತಂದು ಕಾನೂನಿನ ಅಡಿಯಲ್ಲಿ ಭಾಳ ಕಠಿಣವಾದಂಥ ಶಿಕ್ಷೆಗಳನ್ನು ಕೊಟ್ಟಾಗ ಮಾತ್ರ ಇಂತಹ ಘಟನೆಗಳನ್ನು ತಡೆಯೋದಕ್ಕೆ ಸಾಧ್ಯ. ಹೀಗಾಗಿ ಸರ್ಕಾರಗಳು ಇಂತಹ ಮರ್ಯಾದಾ ಹತ್ಯೆಗಳಿಗೆ ಪ್ರತ್ಯೇಕವಾದಂಥ ಕಾನೂನನ್ನು ತರುವಂತಹ ಅವಶ್ಯಕತೆ ಇದೆ. ಅದರಲ್ಲೂ ಕೂಡ ಕೇವಲ ಜಾತಿ ಅನ್ನೋ ಕಾರಣಕ್ಕೆ ಮೇಲ್ಜಾತಿ ಕೀಳು ಜಾತಿ ಅನ್ನುವಂಥ ಈ ಮನೋಭಾವ ಮತ್ತು ಇಂತಹ ಸಾಮಾಜಿಕ ಪಿಡುಗುಗಳನ್ನು ತಲೆಯಲ್ಲಿಟ್ಟು ಪೋಷಿಸುವಂಥವ್ರಿಗೆ ಕಠಿಣವಾದಂಥ ಶಿಕ್ಷೆ ಕೊಡುವಂತಹ ಒಂದು ಕಠಿಣವಾದಂಥ ಪ್ರತ್ಯೇಕವಾದಂಥ ಕಾನೂನಿನ ಅಗತ್ಯತೆ ಇದೆ. ಅಂತಹ ಕಾನೂನುಗಳು ಬರದ ಹೊರತು ಇಂತಹ ಮರ್ಯಾದಾ ಹತ್ಯೆಗಳು ನಿಲ್ಲೋದಿಲ್ಲ. ಮರ್ಯಾದೆ ಅನ್ನುವ ಪದಕ್ಕೆ ಅರ್ಥ ಅದಕ್ಕೆ ಯಾರು ವ್ಯಾಖ್ಯಾನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಮನುಷ್ಯತ್ವ ಮಾನವೀಯತೆಯೇ ಇಲ್ಲದೆ ಇರುವಂತಹ ಮರ್ಯಾದೆ ತಗೊಂಡು ಏನು ಮಾಡೋದು?